ಇದೇ OS ನ ಮೇಲೆ ಸುಳ್ಳು ಕೇಸ್ ಹಾಕಿದ್ನಲ್ಲ ಆ ಕೋರ್ಟು, ಅದಕ್ಕೊಂದು ಎವಿಡೆನ್ಸ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KD ನಂಬರ್ ಕಾರ್ತಿಕ್ಗೆ ಮಾತಾಡೋದೇನು ಮಾತಾಡ್ತೇನೆ ಇಲ್ಲ, ಮಾತಾಡೋ ಕೋರ್ಟಲ್ಲಿ ಹೇಳೋ, ಇನ್ನೂ ಕೇಸ್ ಹಾಕತ್ತೇನು ಹಾಕೊಳ್ಳೋ. ನಾನು ಮಾತಾಡ್ತೀನಿ, ಕೋರ್ಟು ಜಡ್ಜ್ ಮುಂದೆನೇ ಹೇಳ್ತೀನಿ, ಇಷ್ಟಿಷ್ಟು ಅನ್ಯಾಯ ಮಾಡಿದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು, ಹೊಟ್ಟೆ ಉರಿಯತ್ತೆ. ಯಾವುದು ನಾನು ಮಾತಾಡ್ಬಾರ್ದು, ಮತ್ತೆ ಮಿಂಡ್ರಿ ಗುಡ್ ದುಡ್ಡು ಯಾವುದು ನನಗೆ ಹತ್ರ ಬರಲ್ಲ, ನನಗೆ ಯಾರು ಸ್ಪಾನ್ಸರ್ ಇಲ್ಲ. ಇವತ್ತು ನಮ್ಮ ವೀರೇಶ್ ಅವರು ಫೋನ್ ಮಾಡಿದ್ರು, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಪತ್ರಕರ್ತರು, ಹಳುಬ್ರವರು, ಚಿತ್ರ ಒಂದು ರಂಗದಲ್ಲಿ ತುಂಬ ಹಳುಬ್ರವರು. ಅವರು ಕರೆದು ಏನಾಯಿತು ಅಂತ ಅವರಾಗಲೇ ನನಗೆ ಇಂಟರ್ವ್ಯೂ ಮಾಡಿ ಸುಮಾರು ಆಗಲೇ ಒಂದು 5-6 ತಿಂಗಳಾಗಿತ್ತು. ಕೇಳಿದ್ರು, ಹಾಗಾಗಿ ಹಿಂಗೆ ನಡೀತಾ ಇದೆ ಅಂತಂದ್ರು. ಒಂದು ಇಂಟರ್ವ್ಯೂಗೆ ಅವಕಾಶ ಮಾಡಿಕೊಡಿ ಅಂತ ಫೋನ್ ಮಾಡಿದಾಗ ಆಯಿತು ಬನ್ನಿ ಅಂತ ಹೇಳಿದ್ರು. ನಾನು ಅವ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಕೇಸ್ಗಳು ಏನಾದ್ರು ನಿಮ್ಮ ಮೇಲೆ ಇದ್ದಿದ್ದು? ಕೇಸ್ಗಳ ಸರ್, ಆ ಮುಟ್ಟಾಳ ಬಾಲಣ್ಣ ಮಗ KD ನಂಬರ್ 1 ನೋಡಿ, 2024 ನನ್ನ ಮೇಲೆ ಕೇಸ್ ಹಾಕ್ತಾನೆ. 74ನೇ ಜನ್ಮದಿನೋತ್ಸವ ನನ್ನ ಕಾರ್ಯಕ್ರಮಕ್ಕೆ ಡಿಸಿನ್ ತಗೊಂಡಿರ್ತೀನಲ್ಲ, ನೀನು ಏನಾರು ಮಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಏನು ಪೊಲೀಸ್ನವ್ರು ಇದಾರಲ್ಲ ಬೆಂಬಲ ಕೊಡ್ತಾರೆ ಅಂದ್ಬಿಟ್ಟು 4 ಪೇಜ್ಗಳು, ಭೂ ಕಬಳಿಕೆ, ದರೋಡೆ, ಕಳ್ಳತನ. 2022 CCTV ಹಾಕಿದ್ಮೇಲೆ, ಆ ಕಟೌಟ್ ಜಾತ್ರೆ ಆದಮೇಲೆ ಅವನು ಕೆಟ್ಟದ್ದು, ನಾನು ಒಳಗಡೆ ಅವನು ನನಗೂ ಫೋನ್ ವ್ಯವಹಾರನೇ ಇಲ್ಲ. 2022 ನವೆಂಬರ್ ತಿಂಗಳಲ್ಲಿ ಅವನು ನನಗೂ ಫೋನ್ ಕನೆಕ್ಷನ್ ಕಟ್ಟಾಯಿತು. ಸಿಟಿ ಸಿವಿಲ್ ಕೋರ್ಟು OS 6544ನಲ್ಲಿ ನಾನು ಅಪ್ಲಿಕೇಶನ್ ಹಾಕತ್ತೀನಿ. ಇಂಜೆಕ್ಷನ್ ಆರ್ಡರ್ ಯಾವಾಗ ತಗೊಂಬಂದು ಗೊತ್ತಾಯ್ತು, ಈಗ ಅಪ್ಲಿಕೇಶನ್ ಹಾಕೋತೀನಿ 14ನೇ ಪಂಚಪ್ರಣಕ್ಕೆ. ನಮಗೆ ಕೋರ್ಟ್ ದಾಖಲೆಗಳು ನೋಡಿ, DC ಲೆಟ್ರ್ ನೋಡಿ ನಮಗೆ ಅನುಮತಿ ಕೊಡುತ್ತೆ ಕೋರ್ಟ್. ಇದೇ OS ನ ಮೇಲೆ ಸುಳ್ಳು ಕೇಸ್ ಹಾಕಿದ್ನಲ್ಲ ಆ ಕೋರ್ಟು, ಅದಕ್ಕೊಂದು ಎವಿಡೆನ್ಸ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. KD ನಂಬರ್ ಕಾರ್ತಿಕ್ಗೆ ಮಾತಾಡೋದೇನು ಮಾತಾಡ್ತೇನೆ ಇಲ್ಲ, ಮಾತಾಡೋ ಕೋರ್ಟಲ್ಲಿ ಹೇಳೋ, ಇನ್ನೂ ಕೇಸ್ ಹಾಕತ್ತೇನು ಹಾಕೊಳ್ಳೋ. ನಾನು ಮಾತಾಡ್ತೀನಿ, ಕೋರ್ಟು ಜಡ್ಜ್ ಮುಂದೆನೇ ಹೇಳ್ತೀನಿ, ಇಷ್ಟಿಷ್ಟು ಅನ್ಯಾಯ ಮಾಡಿದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ನಾನು, ಹೊಟ್ಟೆ ಉರಿಯತ್ತೆ. ಯಾವುದು ನಾನು ಮಾತಾಡ್ಬಾರ್ದು, ಮತ್ತೆ ಮಿಂಡ್ರಿ ಗುಡ್ ದುಡ್ಡು ಯಾವುದು ನನಗೆ ಹತ್ರ ಬರಲ್ಲ, ನನಗೆ ಯಾರು ಸ್ಪಾನ್ಸರ್ ಇಲ್ಲ. ಅರ್ಥ ಆಯ್ತಾ? ಈ ಕೇಸ್ನ ವಾಪಸ್ ತಗೋತೇನೆ ಸರ್. 2025 3 ತಿಂಗಳು ತಗೋತೇನೆ ಸರ್, ಕೇಸ್ ವಾಪಸ್ ತಗೋತೇನೆ. ಆಯ್ತಾ? ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಸರ್. ನಾನು ಗಂಟೆಗಳು ಬಿಚ್ಕೊಂಡಿದ್ದಾನೆ ಕಳ್ಳ. ತಂತಿ ಬೇಲಿ ಹಾಕಿತ್ತು ಸರ್ಕಾರ, 2 ಎಕರೆನಲ್ಲಿ ತಂತಿ ಬೇಲಿ. ಈಗ ಇದೆಯಲ್ಲ ಗೇಟು ಜಬರ್ದಸ್ತ್ ಆಯ್ತು, ಅದು ಸರ್ಕಾರ ಹಾಕಿದ್ದು. ನಮಗಿದೆಲ್ಲ ವಾಪಸ್ ಮಾಡಬೇಕು, ಗಂಟೆಗಳು ಕೊಡಬೇಕು ಅಂದಾಗ ಅಲ್ಲಿ ಏನು ಹೇಳ್ತಾನೆ ಪೊಲೀಸ್ ಸ್ಟೇಷನ್ಗೆ, ಎಲ್ಲಿತ್ತು ಗಂಟೆಗಳಲ್ಲಿ? ಆ ಸಮಾಧಿ ಒಳಗಡೆ ಇತ್ತಲ್ಲ ದಪ್ಪ ಗಂಟೆ, ನಾವು ಅಭಿಮಾನಿಗಳು ಹಾಕಿದ್ದದು, ಅಭಿಮಾನಿಗಳು ಹಾಕಿದ್ದು. ಏನಾಯ್ತಾ ಗಂಟೆಗಳು? ಅದು 2022 CC ಕ್ಯಾಮ್ರಾ ಐತೆ. ಆ ಕಟ್ಔಟ್ ಜಾತ್ರೆ ನಾವೇನು 70ನೇ ಜನ್ಮದಿವಸ ಮಾಡ್ತೀವಿ, ಅದನ್ನ ನೈಟೇ ತೆರವುಗೊಳಿಸ್ತಾನೆ. ಇದ್ರ ಬಗ್ಗೆ ನನ್ನ ಹತ್ರ ಕಾಲ್ ರೆಕಾರ್ಡಿಂಗ್ ಇದೆ. ಅವ್ನ ಶಿಷ್ಯ ಒಬ್ಬ KD, ಇನ್ನೊಬ್ಬ KD ಇದ್ದಾನೆ, ರೈಟ್ ಹ್ಯಾಂಡ್ KD, ಇನ್ನೊಬ್ಬ ಲೆಫ್ಟ್ ಹ್ಯಾಂಡ್ KD. ಅವ್ರು ಮಾತಾಡಿರೋದು ನನ್ನ ಹತ್ರ ರೆಕಾರ್ಡ್ಗಳಿದೆ. ಪ್ರತಿಯೊಂದು ಬರ್ದಿಕ್ಕಿದ್ದೀನಿ ಡೈರಿನಲ್ಲಿ ಆ ಮುಟ್ಟಾಡ್ರ ಬಗ್ಗೆ, ಆ KDಗಳ ಬಗ್ಗೆ. ಅದನ್ನ ನಾನೆಲ್ಲ ಹೊರಗಡೆ ನಾನೆಲ್ಲನೂ ಕೊಟ್ಟಿದ್ದು. ನಾನು ಸತ್ರೂ ನಿಮಗೆ ರೆಕಾರ್ಡ್ಗಳು ಸಿಗತ್ತೆ, ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಮ್ಗೆ ಯಾಕೆ ಯಾವುದು ಬಾಲಣ್ಣವ್ರಿಗೂ ಗೌರವ ಕೊಡಬೇಕು, ಡಾಕ್ಟರ್ ವಿಷ್ಣುವರ್ಧನ್ ಗೌರವ ಕೊಡಬೇಕು ಅಂತ ಎಲ್ಲನೂ ಅವ್ರ ರೆಕಾರ್ಡಿಂಗ್ ನಾನು ಯಾವುದು ಬಿಟ್ಟಿಲ್ಲ. ಕೆಲವುದೆಲ್ಲ ಕೋರ್ಟಿಗೆ ಸಲ್ಲಿಸಿದ್ದೀನಿ. ಆ 2 ಕೇಸ್ಗೆ ಇಷ್ಟು ದಪ್ಪ ಬುಕ್ಕು, 4 ಬುಕ್ಕು, ಮತ್ತು ಈ ಒಂದು ವಿಡಿಯೋ ನಾವು ಹೋಗಿ CD-ನಲ್ಲಿ ಮಾಡಿಸ್ಬೇಕು ಅಂದರೆ ಎಷ್ಟು ದುಡ್ಡು ಖರ್ಚು. 4 CD, 3 CD ಎಲ್ಲ ಕೊಟ್ಟಿದ್ದೀನಿ ನಾನು. ಯಾಕಪ್ಪ, ನಿಂತವೇನಾರ, ನಿಮ್ಮ ಅಪ್ಪನ ತವೇನಾರ, ನಿಮ್ಮ ತಾತನ ತವೇನಾರ ತಿಂದಿದ್ದೀನ ನಾನು? ನೀನೇ ಬಂದಲ್ಲೋ ಎದುರ್ಕೊಂಡು ಅವ್ನು ಸ್ಮಾರಕ ಹಾಳಾಗೋಯ್ತು, ಹೊಸ್ಪಡಿಸ್ಕೊತಾರೆ ಅಂದ್ಬಿಟ್ಟು ನಾನು ಹಿಡ್ಕೊಂಡು 10 ಕುಂಟೆ ಬರ್ಕೊಟ್ಟಲ್ಲ ನೀನು ಮುಟ್ಟಾಳ. ಕೇಳಿ ಹಾಕ್ತೀನಿ ಕೇಸು, ಮಾನನಷ್ಟ ಮಕ್ಕಳ ಹಾಕೋ, ಹೇಳ್ತೀನಿ ನಾನು. ನಿನ್ನೆಲ್ಲ ಬಂಡವಾಳ ಆಯ್ತು, ಹಾಕಿದೆಯಲ್ಲ ಬಿ ರಿಪೋರ್ಟ್. ಇನ್ನೊಂದು ಯಾವ್ದು ಕೇಸದು? ಸರ್, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸರ್, 1334 2025. ನಾನು ಯಾವಾಗ ಕಂಪ್ಲೇಂಟ್ ಕೊಡ್ತೀನಿ ಕೆಂಗೇರಿ ಪೊಲೀಸ್ನಿಂದ, ಇವನಿಗೆ ನಾವು 15 ಪುಣ್ಯಸ್ಮರಣೆಗೆ ನಾನು ಪೆಂಡಾಲ್ಕಿದ್ದು ಹಾಕ್ತಾರೆ, ರೌಡಿ ಜಾಮ್ ಮಾಡ್ತಾರೆ. ಅವ್ರು ಸ್ಟುಡಿಯೋ ಮುಂದೆ ಹಾಕಿರಲ್ಲ, ಈ ಕಡೆ ಫಾರೆಸ್ಟ್ ಜಾಗದಲ್ಲಿ ಹಾಕೊಂಡಿರ್ತೀನಿ. ಅವತ್ತು ಪೊಲೀಸ್ನವ್ರು ಮಾತಾಡಿರೋದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ಅವತ್ತು ಎಲ್ಲ ಮಾಡಿ ನನ್ನ ಪೆಂಡಾಲ್ ಹಾಕಕ್ಕೆ ಬಿಡಲ್ಲ. ನಮ್ಮ ನೀರು ಟ್ಯಾಂಕ್ ಬಿಡ ನಮ್ಮ ಹುಡುಗರಿಗೆಲ್ಲ ಹೊಡಿತಾರೆ. ಅದೆಲ್ಲ MLC ಕಂಪ್ಲೇಂಟ್ ಹಾಕಿ ನಾನು ಕಂಪ್ಲೇಂಟ್ ಕೊಡ್ತೀನಿ. ಆ ಪೊಲೀಸ್ನವರು ಆಮೇಲೆ FIR ಹಾಕೋದೇ ಇಲ್ಲ ಲಾಸ್ಟ್ವರೆಗೂ. NCR ಹಾಕ್ತಾರೆ, ಹೋಗಿ ಕೋರ್ಟ್ ಮುಖಾಂತರ ನಾನು ಅದನ್ನ ಹಾಕಿ ಫೈಲ್ ಮಾಡಿಸ್ತೀನಿ. 29/1/2025 ಪೊಲೀಸ್ನವ್ರು ನಾವು 6 ಜನ ಬರ್ತೀವಿ ಸಂಘಟನೆಯವರು. ಅವ್ರ ಗೇಟ್ ಮುಂದೆ ಎಲ್ಲ ಮಾಜರು ಮಾಡ್ತಾರೆ, ಸ್ಥಳ ಮಾಜರು. ಬರ್ತಾ ಇರ್ಬೇಕಾದ್ರೆ ಆ ಕುಡುಕ ಬಾಲಣ್ಣನ ಮಗ ಶ್ರೀನಿವಾಸ್ ಕುಡುಕ, ಅವನ ಮಗನು ಕುಡ್ತನೆ, ಫುಲ್ ಕುಡ್ದಿರ್ತಾನೆ ಸರ್. ಪೊಲೀಸ್ನವ್ರು ಇರ್ತಾರೆ, ಬತ್ತಾನೆ, ಬಾರೋ ರಾಜಗೌಡ ನೀನು ತುಳಿದು ಒಳಗಡೆ ಹಾಕ್ತೀನಿ ಕಣೋ ಅಂತಾನೆ. ಬಾಪ ಆಯಿತು ಅಂತೀನಿ.
ಇದೇ ಇನ್ಸ್ಪೆಕ್ಟರ್ ಆದಿಮನಿಯವರು ಅವನ್ನ ಒಳಗಡೆ ಹೇಳ್ಕೊಂಡು ಹೋಗ್ತಾರೆ. ಒಳಗಡೆ ಹೇಳ್ಕೊಂಡು ನಾನು ಯಾವ ಫೇಸ್ಬುಕ್ ಲೈವ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನಡೀರಿ ಗೌಡ್ರ ಸ್ಟೇಷನ್ ಹತ್ರ ನಡೀರಿ ಅಂತ. ನಾನು ಅವತ್ತು ಅಲ್ಲಿ ಇನ್ಸ್ಪೆಕ್ಟ್ರು ಅವರು ಪ್ರತಾಪ್ ಗೌಡ ಯಾರೋ ಇರ್ತಾರೆ, ನೀವು ಫೋನ್ ಮಾಡ್ತೀನಿ, ಸರ್ ಹಿಂಗೆ ನಾವು ಮಾಜೂರು ಮಾಡ್ಕೊಂಬರ್ಬೇಕಾದ್ರೆ ಅವ್ನು ಇದು ಮಾಡ್ತಾನೆ, ಹಂಗೆಲ್ಲ ಮಾಡೋದು ಹೇಳ್ತೀನಿ ಅವ್ನು ಹೇಳ್ಕೊಂಬರೋಕ್ಕೆ ಅಂತಾರೆ. ಕರ್ಚಿ ಸರ್ ಕುಡ್ದವನೇ, ಕಳಿಸಿ ಸರ್ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಚೆಕ್ ಮಾಡಿ ಸರ್ ಅಲ್ಲಿ ಲೋಫರ್ನ, ಹಿಂಗೆ ಹೇಳ್ತೀನಿ. ಅದರ ಕಾರ್ಡ್ ರೆಕಾರ್ಡಿಂಗ್ ಹತ್ರ ಇದೆ. ಇಲ್ಲ ಗೌಡ್ರ ಹೇಳ್ತೀನಿ ಬಸವರಾಜ್ ತೇಲಿಗೆ ಫೋನ್ ಮಾಡ್ತೀನಿ, ಜನ ಬರ್ತೀನಿ ಬಿಟ್ರು, ಅವರು ನೋಡ್ತೀನಿ ಅಂತಾರೆ. ಅವ್ನು ಕರೆಸಿಲ್ಲ, ಅವನ್ನ ಒಂದು ಕುಡ್ದಿರೋದನ್ನ ಚೆಕ್ ಮಾಡಿಸಲ್ಲ, ಏನು ಮಾಡಿಸಲ್ಲ. ಈಗ ಹೇಳಿದ್ನಲ್ಲ ಮಾಜಿ ಪೊಲೀಸ್ಲಿಕ್ಕರು ಯಾರು ಇದ್ದಾರೆ ಅಂತ ಹೇಳಿದ್ರು. ನಾನೆಲ್ಲನೂ ಸೋರಿಸ್ಕೊಂಬಂದಿದ್ದೀನಿ ಏನಕ್ಕೆ ಅಂದರೆ ಆ ಸಮಾಧಿ ಏನು ಆಗಬಾರ್ದು ಅಂತ. ಇಲ್ಲಾಂದ್ರೆ ನಾನು ಇನ್ನೂ ಮಾನ ಮರದಿ ಬೇಜಾನ್ ಕಳಿಯೋದೈತೆ. ಅವ್ರನ್ನ ಲೈವ್ ಕೊಟ್ಟು ಪೊಲೀಸ್ ಸ್ಟೇಷನ್ ಹತ್ರ ಮುಂದೆ ಏನೋ ಮಾಡೋದು ನಾನು ಯಾವುದೂ ಮಾಡೋಕ್ಕೆ ಹೋಗಲಿಲ್ಲ. ಬೇಡ ಅತಿರೇಕ ಮಾಡೋದು ಬೇಡ ಅಂತ ಇಷ್ಟೆಲ್ಲ ನಾನು ಸೋರಿಸ್ಕೊಂಡು ನಾನು ಆಮೇಲೆ FIR ಆಗುತ್ತೆ ಇದು ಕೋರ್ಟ್ ಮುಖಾಂತರ. ಅವನೇನು ಮಾಡ್ತಾನೆ, ನಾನು ಯಾವಾಗ ಒಪ್ಪೋದಿಲ್ಲ, 23/1/2025 ನನಗೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಪ್ರಕರಣ ದಾಖಲಿಸ್ತಾನೆ. ರಾಜು ಗೌಡರ ಬೆಂಬಲಿಗರು 25 ಜನ ಬಂದು ನಮ್ಮ ಶೂಟಿಂಗ್ ಹಾಕಿದ್ದ ಸೆಟ್ಗಳನ್ನ ಧ್ವಂಸ ಮಾಡಿರ್ತಾರೆ. ಸುಮಾರು 10 ಲಕ್ಷ ರೂಪಾಯಿ ನಂದು ಹಾಳಾಗಿದೆ. ಸುಮಾರು ಪುಟಗಳ ದಾಖಲೆಗಳನ್ನ ಇಲ್ಲಿ ಹಾಕಿದೆ ನೋಡಿ, ಕೊಡ್ತಾನೆ. ನನಗೊಂದು ಇದ್ರ ಬಗ್ಗೆ ಒಂದು ನೋಟಿಸ್ ಬಂದಿಲ್ಲ, ಏನೂ ಬಂದಿಲ್ಲ. ನಾನು ಇದು ದಾಖಲೆ ತಗೋತೀನಿ. ಕೋರ್ಟ್ ಮೊನ್ನೆ ಅಟೆಂಡ್ ಆಗಿದ್ದೆ. ಸರ್ ಮುಂದುವರಿಸಿ ಇದು ಅವ್ನು ಪ್ರೂವ್ ಮಾಡಲಿ, 3 ಕಾಸು ಪ್ರೂವ್ ಮಾಡಲಿ ಅಂತ. ಅದು ಮುಂದಕ್ಕೆ ಹೋಯ್ತು ಕೋರ್ಟ್. ಇದರಲ್ಲಿ ಕೆಂಗೇರಿ ಪೊಲೀಸ್ನವರು ರಿಪೋರ್ಟ್ ಹಾಕಿದ್ದಾರೆ, ಅಂಥ ಘಟನೆ ಯಾವುದು ನಡೆದಿಲ್ಲ. ಯಾಕೆಂದರೆ ಆ ಫಂಕ್ಷನ್ ದಿವಸ ಅವರು ನನ್ನ ಹತ್ರ ಮುಚ್ಚಳಿಕೆ, ನನ್ನ ಒಳಗಡೆ ಬಿಟ್ಟಿಲ್ಲ, ಅವರು ಮುಚ್ಚಳಿಕೆ ಬರ್ಸ್ಕೊತಾರೆ. ಇಂಜೆಕ್ಷನ್ ಆರ್ಡ್ರ್ ಇರಲ್ಲ, ಈ ಕೋರ್ಟ್ ಇಂಜೆಕ್ಷನ್ ಆರ್ಡ್ರ್ ಕ್ಯಾನ್ಸಲ್ ಮಾಡಿರ್ತಾನೆ ನನಗೆ. ಹಿಂಗೆ ಇಂಜೆಕ್ಷನ್ ಆರ್ಡ್ರ್ ಇದೆ ಹೈಕೋರ್ಟಿಂದ ಅಂತಾರೆ, ತೋರಿಸೋದೇ ಇಲ್ಲ. ನಮ್ಮ ಲಾಯರು ಮಾತಾಡ್ತಾರೆ, ಅದು ರೆಕಾರ್ಡಿಂಗ್ ಇದೆ, ತೋರಿಸೋದೇ ಇಲ್ಲ. ನಾನು ಅವಾಗಲೂ ಸುಮ್ಮನೆ ಆಗ್ತೀನಿ ಸರ್, ಪ್ರತಿದಿನ ತೋರಿಸಲ್ಲ. ಯಾಕೆಂದರೆ ಪೊಲೀಸ್ನವ್ರು ಏನು ಬೇಕಾದ್ರೂ ಮಾಡ್ಬೋದು. ಇವ್ನು ಮಿಸ್ಯೂಸ್ ಮಾಡ್ತಾ ಇದ್ದಾನೆ, ಅಭಿಮಾನಿಗಳನ್ನ ಒಂದು ಬಿಡದೆಪ್ಸಿಲಿ ಗಲಾಟೆ ಮಾಡೋಕ್ಕೆ ಒಂದು ಇದು ಮಾಡ್ತೀನಿ, ಏನು ಬೇಕಾದ್ರೂ ಮಾಡೋದು ಪೊಲೀಸ್ನವರು ಸರ್, ಮನಸ್ಸು ಮಾಡಿದ್ರೆ. ಅಂತ ಇವತ್ತು ವ್ಯವಸ್ಥಿತ ಹದಗೆಟ್ಟೋಗಿದೆ. ನನಗೆಲ್ಲ ಗೊತ್ತಿರೋದ್ರಿಂದ ಅಭಿಮಾನಿಗಳು ಹೋದ್ರಲ್ಲ ಬಿಡ್ರಿ, ಬ್ಯಾರಿಕೇಡ್ ಹಾಕಿಸಿದ್ರು ಪೊಲೀಸ್ನವರು. ಅವನೇ ಹಾಕಿಸ್ಬೇಕಾಯ್ತು, ಇಲ್ಲ ಪೊಲೀಸ್ನವ್ರು ಹಾಕಿಸ್ಬೇಕಾಯ್ತು. ನನ್ನ ಕೆಲವೊಂದು 25,000 ಖರ್ಚು ಮಾಡಿ ಬ್ಯಾರಿಕೇಡ್ ಹಾಕ್ಸಿದ್ರು. ಬ್ಯಾರಿಕೇಡ್ ಹಾಕಕ್ಕೆ ರಾಜಗೌಡ ಬೇಕು, ಪೆಂಡಾಲ್ ಮಾತ್ರ ಬೇಡವಾ? ಅದನ್ನು ತೆಗೆದು ಆಚೆ ಹಾಕ್ಬೇಕಾಯ್ತು ಅವನು. ಈ KD ಕಾರ್ತಿಕ್ ಹಾಕಿಲ್ಲ. ಎಲ್ಲ ರೆಕಾರ್ಡ್ಸ್ ಇದೆ ಸರ್, ಪ್ರತಿ ಮಾಧ್ಯಮದಲ್ಲಿ ಮಾತಾಡಿರೋದು, ನಾನು ಪ್ರೆಸ್ ಮೀಟ್ ಮಾಡಿರೋದು ಎಲ್ಲ ಇದೆ. DC ಲೆಟರ್ ತಗೊಂಡು ನಾನು ಕಾರ್ಯಕ್ರಮ ಮಾಡ್ತಾ ಇರೋದು. ಇಂಜೆಕ್ಷನ್ ಆರ್ಡರ್ ತೋರಿಸ್ಲಿ, ಯಾರು ಇನ್ಸ್ಪೆಕ್ಟರ್ ಇದ್ದಾರೆ, ಅವತ್ತು ಯಾವ ಡೇಟ್ಗೆ ಇಂಜೆಕ್ಷನ್ ಆರ್ಡರ್ ಇತ್ತು ತೋರಿಸ್ಲಿ ಕೋರ್ಟ್ಗೆ. ನಾನು ಒಳಗಡೆ ಹೋಗಿಲ್ಲ ಬಿಡಿ, ಒಳಗಡೆ ಹೋಗಿಲ್ಲ. ನಾನು ಕೇಳ್ತೀನಿ, ಇಂಜೆಕ್ಷನ್ ಆರ್ಡರ್ ತೋರಿಸಿ. ಕೋರ್ಟ್ ಇಂಜೆಕ್ಷನ್ ಆರ್ಡರ್ ಕ್ಯಾನ್ಸಲ್ ಮಾಡಿದ್ಮೇಲೆ ಹೈಕೋರ್ಟ್ಗೆ ಕೆವಿಯೇಟ್ ಹಾಕೊಂಡಿದ್ದೆ, ಇಂಜೆಕ್ಷನ್ ಆರ್ಡರ್ ಹಿಂಗೆ ಬರ್ತೈತೆ, ನನಗೆ ಮಾಹಿತಿ ಬಂದೇ ಬರುತ್ತೆ. ಇಷ್ಟು ಎಲ್ಲ ದೊಂಬರಾಟ ಮಾಡಿ ದೌರ್ಜನ್ಯ ಮಾಡಿ ಆ ಕಾರ್ಯಕ್ರಮನ ಹದಗೆಡಿಸಿದ್ರು. ಹೂವು ಹಾಕಕ್ಕೆ ಬಿಟ್ಟಿಲ್ಲ, ಬ್ಯಾನರ್ ಹಾಕಕ್ಕೆ ಬಿಟ್ಟಿಲ್ಲ, ಏನು ಹಾಕೋಕ್ಕೂ ಬಿಟ್ಟಿಲ್ಲ ಅವತ್ತು ನನಗೆ. ಅಲ್ಲ, ಈಗ ಮುಂದಿನ ಹೋರಾಟ ಏನು ನಿಮ್ಮದು? ಕೇಸ್ ಸರ್ ಇವಾಗ ನೋಡಿ ಸರ್, ಈ ರಿಪೋರ್ಟ್ ಹಾಕಿದ್ರೆ ಇದಕ್ಕೆ ಅದೇನಾಗ್ತಾನೆ ಆಗಲಿ. ಮತ್ತು ನಾನು ಕೇಸ್ ಹಾಕಿದ್ನಲ್ಲ ಸರ್ 6 ಜನದ ಮೇಲೆ, ನಮ್ಮ ಮೇಲೆ ಬರೋದು, ಅದು ಕೇಸು MLC ಎಲ್ಲ ಆಗಿತ್ತು. ಪೊಲೀಸ್ನವರೆಲ್ಲ ಅದು ಅವರು ಒಂದು 5 ತಿಂಗಳು ತೊಗೊಂಡ್ರು ಚಾರ್ಜ್ ಶೀಟ್ ಹಾಕೋಕ್ಕೆ. ಚಾರ್ಜ್ ಶೀಟ್ ಹಾಕಕ್ಕೆ 5 ತಿಂಗಳು ತೊಗೊಂಡ್ರು. ಇವನು ಆಲ್ರೆಡಿ ಡಮಲಿಸ್ಟ್ ಆರ್ಡ್ರಿಗೆ ತಗೊಂಡ್ಬಿಟ್ಟಿದ್ದಾನೆ, ಯಾರಿಗೂ ಗೊತ್ತಿಲ್ಲ ಏನು ಮಾಡಿದ್ದಾನೆ. ಈ KD ಸರ್ಕಾರಕ್ಕೆ, ನಮಗೆ ಸರ್ಕಾರ ನಮ್ಮ ಜಾಗ ವಾಪಸ್ ಕೊಟ್ಟಿದೆ, ನಮಗೆ ಅದನ್ನು ತೆರವುಗೊಳಿಸ್ತೀವಿ, ಅನುಮತಿ ಕೊಡಿ ಅಂತ ಸರ್ಕಾರಕ್ಕೆ ಒಂದು ಲೆಟರ್ ಹಾಕಿದ್ದಾನೆ. ಯಾರಿಗೆ? DC-ಗೆ. ಅದು ನಮ್ಗೆ ಗೊತ್ತಿತ್ತು, ಯಾವುದು ನಾವು ತೆರವುಗೊಳಿಸ್ತೀವಿ, ತೆರವುಗೊಳಿಸೋಕ್ಕೆ ಅವಕಾಶ ಕೊಡಿ ಅಂತ ಲೆಟ್ರು ನಮ್ಗೆ ಅದು ಗೊತ್ತಿತ್ತು. ಅವ್ರು ಕೊಟ್ಟಿಲ್ಲ. DC ಅವರು ಕೊಟ್ಟಿಲ್ಲ, ಚೀಫ್ ಸೆಕ್ರೆಟರಿಗೂ ಇವರು ಮುಖ್ಯ ಪ್ರಧಾನ ಭವನ ಅವರು ಕೊಟ್ಟಿಲ್ಲ. ಬಟ್ ಡಮಾಲಿಸ್ಟ್ ಆರ್ಡರ್ ತಗೊಂಡಿರೋದು ಯಾರಿಗೂ ಹೇಳಿಲ್ಲ. ಈಗ ಇವನೇನು ಹೇಳ್ತಾನೆ, ಕೋರ್ಟಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಕಾಫಿ ನನ್ನ ಹತ್ರ ಐತೆ. ನಾವು ಯಾವಾಗ 2024 ಪ್ರಕರಣ ಕೋರ್ಟ್ ಕಳೀತೀವಿ, ಅಲ್ಲೇ ನಾವು ಮುಗಿಸ್ಕೊತೀವಿ, ಇದಕ್ಕೇನು ಕೇಸ್ ಹಾಕಬೇಡಿ ಅಂತ. ಯಾಕೆ ಹೇಳಲ್ಲ? ಈ ಕೋರ್ಟ್ ಅನುಮತಿ ಕೊಟ್ಟ ಮೇಲೆ ಕಾರ್ಯಕ್ರಮಕ್ಕೆ ಇನ್ನು ಹೆಂಗೆ ಹೇಳೋದು ಅಂದ್ಬಿಟ್ಟು ಈ ಕೋರ್ಟ್ಗಳಿಗೆ ಯಾವುದೇ ಎವಿಡೆನ್ಸ್ ಕೊಡಲ್ಲ. ಅಂಥವು ಏನೂ ಇಲ್ಲ, ಮುಟ್ಟಾಳಂತವ ಏನು ಕೊಡೋಕ್ಕೆ ಯಾವ ಕೇಸ್ಗೂ ಬರಲ್ಲ. ದಮಲ್ ಸೆಟ್ ತಗೊಂಡು ಹೇಳ್ತಾನೆ, 75 ಜನ್ಮದಿನೋತ್ಸವಕ್ಕೆ DC ತಹಸೀಲ್ದಾರರು
ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಆಲ್ರೆಡಿ 6ನೇ ತಿಂಗಳಿಗೆ ಕೊಟ್ಟಿರ್ತೀನಿ. 7ನೇ ತಿಂಗಳಲ್ಲಿ ಎಲ್ಲ ಅದು ಕಂಪ್ಲೀಟ್ ಆಗಿ ತಹಸೀಲ್ದಾರಿಂದ ಉಪ ತಹಸೀಲ್ದಾರಿಂದ ಇಂದ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನನ್ನ ಕೈಗೆ ಇನ್ನೇನು ಬರಬೇಕು ಸರ್, ಎಲ್ಲ ಮಾಹಿತಿ ತಗೊಳ್ತಾನೆ. ಈ KD ನಂಬರ್ ಇದನ್ನಲ್ಲ ಬಾಲಣ್ಣ ಮವಾಗ ಮಾಹಿತಿ ತಗೊಂಡು ಈ ಕಾರ್ಯಕ್ರಮ ಮಾಡಿಬಿಟ್ರೆ ನಾವು ಡೆಮಾಲಿಷ್ ಮಾಡೋಕ್ಕಾಗಲ್ಲ. ಅಲ್ಲಿ ಕೋರ್ಟಲ್ಲಿ ಇರುತ್ತೆ 2 ತಿಂಗಳಲ್ಲಿ ಮಾಡಬೇಕು ಅಂತ ಕೋರ್ಟ್ ಆರ್ಡ್ರು. ಇವ್ನು ಮಾಡಿರೋದು ಜನವರಿ 1ರಲ್ಲಿ ತೊಗೊಂಡಿರೋದು, ಕೋರ್ಟಲ್ಲಿ 2 ತಿಂಗಳು ಮಾಡಬೇಕು ಅಂತ. ಇವ್ನು ಯಾಕೆ 8ನೇ ತಿಂಗಳವರೆಗೂ ವೆಯ್ಟ್ ಮಾಡ್ದ? ಡೆಮಾಲಿಷ್ ಮಾಡೋಕ್ಕೆ ಅವ್ನು ಇಲ್ಲ, ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಯಾರು ಒತ್ತಡ ಕೊಟ್ಟರೋ, ಯಾವ ರಾಜಕಾರಣಿ ಕುತಂತ್ರಿ ರಾಜಕಾರಣಿಗಳು, ಈ ಕುತಂತ್ರಿ ಮಾಜಿ ಪೊಲೀಸ್ ಅಧಿಕಾರಿ ಅಂತೆ, ಈ ಬಿಲ್ಡರ್ಗಳು ಮೊದಲೇ ಕುಡುಕ, ಅವನು ದೊಡ್ಡ ಕುಡುಕ, ಸಂಸಾರ ಇಲ್ಲ, ಮಠ ಇಲ್ಲ, ಅಪ್ಪ ಅಮ್ಮ ಅಂತೂ ಇಲ್ವೇ ಇಲ್ಲ. ಬೇವರ್ಸಿ ಜೊತೆಯಲ್ಲಿ ಒಂದು 4-5 ಜನ ಸೇರ್ಕೊಂಡಿದ್ದಾರೆ, ಕಿತ್ಕೊಂಡು ತಿನ್ನೋರು. ಇವತ್ತು ಯಾವ ಮಟ್ಟಕ್ಕೆ ಅಭಿಮಾನ ನಮ್ಮ ಬಾಲಣ್ಣವರ ಕಟ್ಟಿದ ಒಂದು ಸಂಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ, ಬಂದು ನಿಂತಿದೆ ಅಂದರೆ, ಇವತ್ತು ದಯವಿಟ್ಟು ಸರ್ಕಾರ ಹೊಸಕ್ಕೆ ತಗೊಂಡ್ರೆ ಅರಣ್ಯನರು ಅಲ್ಲಿ ಉಳಿಯುತ್ತೆ, ತಗೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ತಗೊಂಡ್ರು ನಾನು ಮೇರು ನಟ ಬಾಲಣ್ಣವರ ಒಂದು ಸಮಾಧಿ ನಿರ್ಮಾಣ ಮಾಡೋಕ್ಕೆ ನಾನು ಒಂದು ಆಶ್ವಾಸನೆ ಕೇಳ್ತೀನಿ. ಅದು ಒಂದು ಜೀವ. ಈ ಮಕ್ಕಳು ಮಾಡುವ ಒಂದು ಇದಕ್ಕೆ ಅವ್ರು ಯಾಕೆ ಬಲಿಯಾಗಬೇಕು? ನಾನು ಇವಾಗಲೂ ನಾಡಿನ ವಿಷ್ಣು ಅಭಿಮಾನಿಗಳನ್ನ ಕೇಳ್ಕೊಂಡಿದ್ದೇನೆ. ಬಾಲಣ್ಣವ್ರಿಗೆ ಸ್ವಲ್ಪ ಖುಷಿಯಾಗಿರ್ತಾರೆ, ನನ್ನ ಮಾತು ಕೇಳಲಿ, ಖುಷಿಯಾಗಿರಲಿ ಅವರು, ನಮ್ಮ ಅಣ್ಣವರು ಖುಷಿಯಾಗಿರಲಿ. ಇಷ್ಟು ಇದೆ ಸರ್, ಇಷ್ಟೆಲ್ಲ ನಡ್ಕೊಂಡಿದೆ. ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೀವಿ, ರಿಟ್ ಪಿಟಿಷನ್ ಹಾಕೊಂಡಿದ್ದೀನಿ, ಪುನರ್ ಪುನಶ್ಚನ ಅರ್ಜಿ ಹಾಕೊಂಡಿದ್ದೀನಿ, KV2 ಹಾಕೊಂಡಿದ್ದೀನಿ. ಇಲ್ಲಿ ನಮಗೆ ನೋಡಿ ಎಲ್ಲೆಲ್ಲೂ ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆಯೋ, ಯಾರ್ಯಾರು ತಿಂತಾ ಇದ್ದಾರೋ ದೇವರೇ ಬಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಾನೊಬ್ಬ ಅಮಾಯಕ ಹೋರಾಟಗಾರ ಸರ್, ಧೀರ ಹೋರಾಟಗಾರನೇ. ಈ ಎಲ್ಲೆಲ್ಲಿ ಯಾವ್ಯಾವ ಸಂಧಿಗಳಲ್ಲಿ ಎಲ್ಲೆಲ್ಲಿ ದುಡ್ಡು ಹೋಗ್ತಾ ಇದೆ, ಯಾರನ್ನ ಮುಚ್ಚಿಕ್ಕಿಡಕ್ಕೆ ಏನೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್. ಅದು ಮುಂದೆ ಗೊತ್ತಾಗತ್ತೆ ನನಗೆ. ನಾನು ತಾಳ್ಮೆಯಿಂದ ಕಾಯ್ತಾ ಇದ್ದೀನಿ. ಕೋರ್ಟ್ ಕೇಸ್ಗಳ ಬಗ್ಗೆನೂ ಅಷ್ಟೆಲ್ಲ ಇನ್ನು ತಾಳ್ಮೆಯಿಂದ ವಹಿಸ್ತಾ ಇದ್ದೀನಿ. ಇವತ್ತು ಇಷ್ಟೆಲ್ಲ ಕೇಸ್ ಹಾಕೊಂಡ್ಬಿಟ್ಟು ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. ನಾನು ಕೋರ್ಟ್ ತಿಳಿಸ್ತೀನಿ, ಹೈಕೋರ್ಟ್ಗೆ ಇಷ್ಟೆಲ್ಲ ಮಾಡಿ ಡೆಮಾಲಿಷ್ ಮಾಡಿದ್ದಾನೆ, ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. ಇದು ಪುನರ್ಪ್ರಮಾಣ ನಾನು ತಿಳಿಸ್ತೀನಿ ಕೋರ್ಟ್ಗೆ. ಇದೆಲ್ಲ ನಡೀತಾ ಇದೆ. ಇವರ ದರ್ಪ ದೌರ್ಜನ್ಯ ಇನ್ನು ಏನು ನಡೀತೈತೋ, ಇವತ್ತು ನಾನು ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡ್ತಾ ಇದ್ದೀನಿ. ಈಗಲಾದರೂ ಕೆಲವು ಸಂಘಟನೆಗಳು ದಯವಿಟ್ಟು ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಈಗಲಾದರೂ ಮನೆಯವ್ರನ್ನ ಬೆಂಬಲ ಕೇಳ್ತಾ ಇದ್ದೀನಿ. ಇವರಾದರೂ ಬೆಂಬಲ ಕೊಡಿ, ನಿಂತ್ಕೊಳ್ಳಿ ಜೊತೆಲಿ. ನೀವು ಸ್ವಂತದ ನೀವು ಸಂಘಟನೆಗಳು ನೀವೇನಾರು ಮಾಡ್ಕೊಳ್ಳಿ. ಹೋರಾಟ ಮಾಡ್ತಾ ಇದ್ದೀನಿ, ಪ್ರಾಣ ಲೆಕ್ಕಕ್ಕಿಟ್ಟು ಅದನ್ನಾರು ಒಂದು ನೀವು ಹೋರಾಟಕ್ಕೆ ಒಂದು ಗೌರವ ಕೊಟ್ಟು ಬೆಂಬಲ ಕೊಡಿ ಅಂತ ಕೆಲವು ಸಂಘಟನೆಗಳು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತೇನು ನಮ್ಮ ಮಂಜು ಅವ್ರನ್ನ ನಾನು ಕೇಳ್ಕೊತೀನಿ, ಬಂದರು ಅವತ್ತು ಅವರು, ಇಲ್ಲಿವರೆಗೂ ಅವನು ಫೋನ್ ಇಲ್ಲ. ಈ ಮಂಜುಗೆ ಇದೇ ಮುಟ್ಟಾಳ KD ನಂಬರ್ ಕಾರ್ತಿಕ್ ನನ್ನ ಬಗ್ಗೆ ಇಲ್ಲ ಸಲ್ಲದ ಹೇಳಿದ್ದಾನೆ, ನನ್ನಿಂದ ಅಂತ ಕೆಡಗಿದ್ದು. ಮತ್ತು ಇನ್ನೇನು ನಮ್ಮ ಮಂಜಣ್ಣಂಗೆ ಗೊತ್ತಿಲ್ಲ, ತುಂಬ ಒಳ್ಳೆಯ ವ್ಯಕ್ತಿ, ಯಾರಾದರೂ ಹೇಳ್ತಾರೆ ಎಲ್ಲ ನಂಬಿಡ್ತಾರೆ. ಗಡ್ಸದ ವ್ಯಕ್ತಿ ಯಾರು ಏನಾರು ಹೇಳಿ ನಂಬಿಡ್ತಾರೆ. ಅವತ್ತು ಪ್ರೆಸ್ ಮೀಟಲ್ಲಿ ಅವನ್ನ ಗುಣಗಾನ ಮಾಡಿದ್ರು. ಆ KD ನಂಬರ್ ಬಗ್ಗೆ ನಮ್ಮ ಮಂಜಣ್ಣಂಗೆ ಗೊತ್ತಿಲ್ಲ, ಇವಾಗ ಗೊತ್ತಾಗಿರ್ತೈತೆ ಅವ್ರಿಗೆ. ಹುಟ್ಟು KD ಎಲ್ಲ ಗೊತ್ತಾಗಿರ್ತೈತೆ ನಮ್ಮ ಮಂಜಣ್ಣಂಗೆ. ನಮ್ಮ ಮಂಜಣ್ಣವ್ರಿಗೂ ಪಾಪ ಅವರು ಸಹಕಾರ ಕೊಟ್ಟಿದ್ದಾರೆ ಈ ಕೋರ್ಟ್ಗೆ. ಇದಲ್ಲ, ನಾನು ಹೋಗಿಲ್ಲ ಅವ್ರ ಹತ್ರ, 2 ಸಾರಿ ಹೋಗಿದ್ದೆ. ಅವ್ರು ಏನು ಬಿಜಿ ಇದ್ದಾರೋ ಗೊತ್ತಿಲ್ಲ. ಅವ್ರನ್ನೂ ಭೇಟಿ ಮಾಡ್ತೀನಿ. ಈಗ ಸರ್ ಈಗೆಲ್ಲ ಈಗ ನಡೀತಾ ಇದೆ. ನನಗೆ ದಯವಿಟ್ಟು ನಾಡಿನ ವಿಷ್ಣು ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀನಿ, ಇನ್ನೆರಡು ತಿಂಗಳಲ್ಲಿ ಏನಾದರೂ ಸರ್ಕಾರ ಕ್ರಮ ತಗೊಂಡಿಲ್ಲ, ಈ ಅಧಿಕಾರಿಗಳು ನಮಗೆ CS ಡಾಕ್ಟರ್ ಸ್ಯಾಲಿನ್ ರಜಿತ್ನವ್ರಿಗೆ ಅಪಾರದ ಗೌರವವಿದೆ. ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡಿದ್ದಾರೆ, ನಿರ್ಧಾರ ತಗೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅಧಿಕಾರಿಗಳಿಗೆ ಇವತ್ತು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ರಾಜಕೀಯ ಒಂದು ಷಡ್ಯಂತ್ರ, ರಾಜಕಾರಣಿಗಳ ಒತ್ತಡ. ಈಗ ಒಂದು ದಾಖಲೆಗಳ ಮುಖಾಂತರ ಯಾವ ಒತ್ತಡಕ್ಕೂ ಮುನಿಬೇಕು ಸರ್ಕಾರ. ಒಂದು ದಾಖಲೆಗಳು ಇದೆ, ಅದಕ್ಕೆ ಅಧಿಕಾರಿಗಳೆಲ್ಲ ಅದ್ರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಆದರೆ ವಶಪಡಿಸ್ಕೊಳ್ಳೋಕ್ಕೆ, ನಿರ್ಧಾರ ತಗೊಳ್ಳೋಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ಅಂದರೆ ಏನು? ಅಧಿಕಾರಿಗಳಿಗೆ ಏನಿದ್ದಾರೆ ಮೇಯ್ನು, ಅರಣ್ಯ ಸಚಿವರಿಗೆ ಇವ್ರಿಗೆ ಮನವಿ ಕೊಡ್ತೀನಿ. ಅವ್ರೇನು ತಗೋತಾರೆ ಅವ್ರಿಗೂ ಒಂದು ಟೈಮ್ ಕಾಲ. ಈಗಾಗಲೇ 40 ದಿವಸ ಆಗೋಯ್ತು. ತಿರ್ಗಾ ಅಧಿಕಾರಿಗಳ ವಿರುದ್ಧನೇ ನಾನು ಕೊಡ್ತಾ ಇದ್ದೀನಿ ಸ್ಯಾಲಿನ್ ರಜಿತ್ನವ್ರಿಗೆ. ಅರಣ್ಯ ಇಲಾಖೆಯವರು ನಿಮ್ಮ ಮೇಲೆ ಅವ್ರು ಹೇಳ್ತಾರೆ, DC ಅವರು ನಿಮ್ಮ ಮೇಲೆ ಇವರು ಹೇಳ್ತಾರೆ. ದಯವಿಟ್ಟು ಒಂದು ಸಭೆ ನಡೆಸಿ ಸೊಸೈಟಿದು ಸೂಕ್ತ ನಿರ್ಧಾರಕ್ಕೆ ನಮ್ಮ ಅಭಿಮಾನಿಸಲಿ ವಶಪಡಿಸ್ಕೊಂಡು
ನಮ್ಗೆ ಪುನರ್ನಿರ್ಮಾಣ ಆಗಬೇಕು, ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬೇಕು, ಹೇಗಿತ್ತು ಹಾಗೆ ಅಂತ ನಾನು ಒಂದು ಮನವಿ ಕೊಡ್ತಾ ಇದ್ದೀನಿ. ಅಭಿಮಾನಿಗಳು ಇಷ್ಟೇ, ನಮಗೆ ಇನ್ನೇ 90 ಭಾಗ ಅರಣ್ಯ ಪ್ರದೇಶ ಅಂತ ಗೊತ್ತಾಗಿದೆ. ಹಾಗೆ 90 ಭಾಗ ಅವರು ಅಭಿವೃದ್ಧಿ ಪಡಿಸಿಲ್ಲ, ಏನೂ ಮಾಡಿಲ್ಲ. 2 ಬಾರಿ ಸರ್ಕಾರದ ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರದ ವಶಕ್ಕೆ ಹೋಗೋದ್ರಲ್ಲಿ ಅನುಮಾನವಿಲ್ಲ. 99.9 ಸರ್ಕಾರ ವಶಕ್ಕೆ ಹೋಗುತ್ತೆ. ಆದರೆ 1% ಈ ಅಧಿಕಾರಿಗಳಿಗೆ ಯಾರು ಒತ್ತಡ ಇದೆಯೋ ಗೊತ್ತಿಲ್ಲ, ಆದೇಶ ಮಾಡ್ತಾ ಇಲ್ಲ. ಅದಕ್ಕೆ ಹಾಗಾಗಿ ನಾವು ಇನ್ನೇನಿದ್ರು CS, CM ಮತ್ತು ಅರಣ್ಯ ಸಚಿವರು ಭೇಟಿ ಮಾಡಿ ನಮ್ಮ ಅಹವಾಲನ್ನು ತಿಳಿಸ್ತೀವಿ ಅಂತ ಹೇಳ್ತೀನಿ. ಅಭಿಮಾನಿಗಳೇ, ನಮಗೆ ಸಿಕ್ಕತ್ತೆ ನ್ಯಾಯ, ಎದೆಗುಂದದ್ದು ಬೇಡ. ಇವತ್ತು ತಾತ್ಕಾಲಿಕವಾಗಿ ಅವನು ಖುಷಿಯಾಗಿರ್ಬೋದು, 14 ಕೋಟಿ ತಗೊಂಡು ತಿನ್ಕೊಂಡಿರಲಿ, ಎಲ್ಲ ಮುಗಿಸ್ಬಿಟ್ಟಿದ್ದಾನೆ, ಇನ್ನು ಉಳಿದಿದ್ದಾನೋ ಗೊತ್ತಿಲ್ಲ. ಅವನು ಏನಾರ ಮಾಡ್ಕೊಳ್ಳಿ, ಅವ್ನು ತಗೊಂಡನು ಕುಮ್ಮಕ್ಕೊಟ್ಟರು ಅವರು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ನನ್ನ ಪ್ರಾಣಕ್ಕೆ ಏನಾದ್ರು ತೊಂದರೆ ಆದರೆ ಅಭಿಮಾನ್ ಸ್ಟುಡಿಯೋ ಬಾಲಣ್ಣನ ಮೊಮ್ಮಗ ಕಾರ್ತಿಕ್ಕು ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ 6 ಜನ, ಮತ್ತು ಆ ಬಿಲ್ಡರು ರಾಘವೇಂದ್ರ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ, ನನ್ನ ಹೆಸರು ಹೇಳೋದು ಬೇಡ, ಅವರು ನೇರ ಕಾರಣರಾಗ್ತಾರೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ನನ್ನ ಮೇಲೆ ಪ್ರೆಷರ್ ಇದೆ, ನಾನು ಹೇಳ್ಕೊಬೇಕು. ಈ ಕೆಲವು ಮಾಧ್ಯಮಗಳು ಹೇಳ್ಕೊಂಡಾಗ ಅದೊಂದು ರೆಕಾರ್ಡ್ ಆಗುತ್ತೆ. ನಾನೆಲ್ಲ ಡೈರಿಲಿ ಬರೆದಿದ್ದೀನಿ. ಹಾಗಾಗಿ ನನ್ನ ಪ್ರಾಣ ಭಯ ಇಲ್ಲ. ಬಟ್ ಏನಂತ ಅಂದರೆ ನಾನು ಇರೋದು ಹೇಳ್ಕೊಬೇಕು. ನನ್ನ ತೊಂದರೆ ಆಗ್ತಾ ಇದ್ದೀನಿ. ನಾನು ಪೊಲೀಸ್ ಕಮಿಷನ್ಗೆ ಹೋಗಿ ನಾನು ಸೆಕ್ಯೂರಿಟಿ ತಗೊಳಕ್ಕೆ ನನ್ನದು ದುಡ್ಡಿಲ್ಲ, ಅದು ದುಡ್ಡು ಕಟ್ಟೋಕ್ಕೂ ನನ್ನದು ದುಡ್ಡಿಲ್ಲ, ನಂಗೆ ಸೆಕ್ಯೂರಿಟಿ ಕೊಡಿ, ಹಿಂಗೆ ಪ್ರಾಣ ಭಯ ಇದೆ ಅಂತ. ನಮ್ಮದು ದುಡ್ಡಿಲ್ಲ. ಏನೋ ಫ್ರೀಯಾಗಿ ಗೌರ್ಮೆಂಟ್ ನಮಗೆ ಒಂದು ಸೆಕ್ಯೂರಿಟಿ ಕೊಡ್ತಾರೆ ಅಂದರೆ ತಗೋಬೋದು. ಎಲ್ಲದಕ್ಕೂ ಡಿಪಾಸಿಟ್ ಮಾಡಬೇಕು, ಎಲ್ಲದಕ್ಕೂ ದುಡ್ಡು ಬೇಕು. ಈಗ ಮಾಧ್ಯಮ ಕರಿಬೇಕು, ಒಂದು ಲಕ್ಷಾಂತರ ರೂಪಾಯಿ ಬೇಕು, ಒಂದು ಒಳ್ಳೆ ಹೋಟ್ಲಲ್ಲಿ ಮಾಡಬೇಕು, ಮಾಧ್ಯಮಗಳಿಗೆ ಕರೆಸ್ಬೇಕು ಅಂದರೆ ಲಂಚ ಕೊಡಬೇಕು ಅಂತೆಲ್ಲ ಖರ್ಚು ವೆಚ್ಚಗಳಿರ್ತವೆ. ನನ್ನ ಹತ್ರ ಶಕ್ತಿ ಇಲ್ಲ. ಇವತ್ತು ನಮ್ಮ ವೀರೇಶ್ ಅವರು ಫೋನ್ ಮಾಡಿದ್ರು, ನಮ್ಮ ಚಿತ್ರಲೋಕ ಯೂಟ್ಯೂಬ್ ಪತ್ರಕರ್ತರು, ಅಳುಬ್ರವರು, ಚಿತ್ರ ಒಂದು ರಂಗದಲ್ಲಿ ತುಂಬ ಅಳುಬ್ರವರು, ಅವರು ಕರೆದು ಏನಾಯಿತು ಅಂತ ಅವರಾಗಲೇ ನಂಗೆ ಇಂಟ್ರ್ಯೂ ಮಾಡಿ ಸುಮಾರು ಒಂದು 5-6 ತಿಂಗಳಾಗಿತ್ತು. ಕೇಳಿದ್ರು, ಹಾಗಾಗಿ ಹಿಂಗೆ ನಡೀತಾ ಇದೆ ಅಂತಂದರು. ಒಂದು ಇಂಟ್ರ್ಯೂಗೆ ಅವಕಾಶ ಮಾಡಿಕೊಡಿ ಅಂತ ಫೋನ್ ಮಾಡಿದಾಗ ಆಯಿತು ಬನ್ನಿ ಅಂತ ಹೇಳಿದ್ರು. ನಾನು ಅವ್ರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನು 2 ತಿಂಗಳಲ್ಲಿ ಏನಾಗುತ್ತೆ ತಿಳ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ತಿಳಿಸ್ತೀನಿ. ಅಭಿಮಾನಿಗಳೇ, ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.